ಹಲೋ ಎವ್ರಿವನ್, ಇನ್ಸ್ಟೆಂಟ್ಸ್ ಲವ್ ಮೂರನೇ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಮಾಡಿ ಶೇರ್ ಮಾಡಿ. ಎರಡನೇ ಎಪಿಸೋಡ್ನ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಶಾವ್ ಊದಿ ಮನೆಗೆ ಬಂದಿರ್ತಾರೆ. ನೂಡಲ್ಸ್ ಮಾಡೋದಿಕ್ಕೆ ಬಿಸಿನೀರು ಬೇಕು. ನನ್ನ ಹಣೆ ಬರನೆ ಸರಿ ಇಲ್ಲ. ಕಿಟಲ್ ಹಾಳಾಗಿದೆ, ನಲ್ಲಿಲಿ ನೀರು ಬರ್ತಾ ಇಲ್ಲ, ಗ್ಯಾಸ್ ಕೂಡ ಖಾಲಿಯಾಗಿದೆ. ಅದಕ್ಕೆ ನಿನ್ನ ಹತ್ರ ಸಹಾಯ ಕೇಳೋಣ ಅಂತ ಬಂದೆ. ಕಿಟಲ್ ಇಲ್ಲೇ ಇದೆ, ನಾನು ನನ್ನ ಕೆಲಸ ನೋಡ್ಕೋತೀನಿ, ನೀನು ಕೂಡ ನಿನ್ನ ಕೆಲಸ ಮಾಡ್ಕೋ. ರಾತ್ರಿ ಸಮಯದಲ್ಲಿ ತುಂಬಾ ಹೊತ್ತು ಎಚ್ಚರಾಗಿರ್ತೀಯ, ಕೆಲಸದಲ್ಲಿ ಬ್ಯುಸಿ ಆಗಿರ್ಬೇಕು. ಆಗ ನಮ್ಮ ಓದಿ ತುಂಬಾ ಚೆನ್ನಾಗಿ ನನ್ನನ್ನ ಅಬ್ಸರ್ವ್ ಮಾಡ್ತಿದ್ಯಾ. ಆಗ ಶಾವ್ ಜಾಗಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ನೋಡ್ದೆ, ಇದು ಜಾಸ್ತಿ ಸುಡ್ತಾ ಇದೆ, ಇದನ್ನ ನನ್ನ ಕೈಲಿ ಇಟ್ಕೊಳ್ಳೋದಿಕ್ಕಾಗಲ್ಲ. ನನ್ನ ನೂಡಲ್ಸು ರೆಡಿ ಆದ ತಕ್ಷಣ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಓದಿ ಅವನ್ ಮಾತು ಕೇಳಿ ಚಿಕ್ಕದಾಗಿ ಒಂದು ಸ್ಮೈಲ್ ಮಾಡ್ತಾಳೆ. ನೀನು ಸುಜಿನ್ ಬೇ ಜೊತೆ ಏನ್ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಅವಳು ನಾನ್ ಸೆನ್ಸ್, ನಾನು ಅವಳ ಪರ್ಸನಲ್ ಸೆಕ್ರೆಟರಿ, ಅವಳ ಕೆಲಸ ಏನೇ ಇದ್ರು ಅದನ್ನ ನಾನೇ ನೋಡ್ಕೋಬೇಕು. ಆಗ ಶಾವ್, ನೀನು ಪರ್ಸನಲ್ ಸೆಕ್ರೆಟರಿ ಅಲ್ವಾ, ನಿನ್ಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಸುಜಿನ್ ಬೇ ಡಾಕ್ಟರ್ ಝಾವ್ ಮಧ್ಯ ಏನ್ ನಡೀತಾ ಇದೆ? ಆಗ ಅವಳು ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಶಾವ್, ಝಾವ್ ಸುಜಿನ್ ಬೇನ ಇನ್ವೈಟ್ ಮಾಡಿದಾನೆ ಅವ್ರ ಮನೆಗ್ ಬರೋದಿಕ್ಕೆ ಅಂತ ಹೇಳ್ತಾನೆ. ಆಗ ಅವಳು, ನನ್ನನ್ನ ಕ್ಷಮಿಸ್ಬಿಡು, ನಾನೀಗ ರಜದಲ್ಲಿದ್ದೀನಿ, ಸೂನ ಪರ್ಸನಲ್ ಲೈಫ್ ಇದು, ನಾನು ಇದ್ರಲ್ಲಿ ತಲೆ ಹಾಕೋದಿಲ್ಲ ಅಂತ ಹೇಳ್ತಾಳೆ. ಸುಜಿನ್ ಬೇನ ಇವಳು ಸೂ ಅಂತ ಕರಿತಾ ಇರ್ತಾಳೆ. ಆಗ ಶಾವ್, ನೀನು ಸರಿಯಾಗಿ ಹೇಳ್ದೆ, ನಾನು ಕೂಡ ಅವ್ರ ವಿಷಯದಲ್ಲಿ ತಲೆ ಹಾಕೋದಿಲ್ಲ, ಆದ್ರೆ ಏನ್ ಮಾಡೋದು? ಸಾವ್ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಸುಜಿನ್ ಬೇ ಬಗ್ಗೆ ನಿನ್ನ ಹತ್ರ ಕೇಳು ಅಂತ ಹೇಳ್ದ ಅಂತ ಹೇಳ್ತಾನೆ. ಆಗ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಸೂ ನನ್ನ ಹತ್ರ ಏನು ಹೇಳಿಲ್ಲ. ಝಾವ್ ಶಾವ್ ಇಬ್ರು ಕೂಡ ಹಾಸ್ಪಿಟಲ್ ಬಂದಿರ್ತಾರೆ. ಆಗ ಶಾವ್, ಸುಜಿನ್ ಬೇ ಇಂದ ಏನಾದ್ರೂ ರಿಪ್ಲೈ ಬಂತ ಅಂತ ಕೇಳ್ತಾನೆ. ಆಗ ನಮ್ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ. ಆಗ ಶಾವ್, ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಊದಿಗೆ ಮೆಸೇಜ್ ಮಾಡ್ತಾರೆ. ಮತ್ತೊಂದ್ ಕಡೆ ಊದಿ ಸುಜಿನ್ ಬೇ ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಮೆಸೇಜ್ ಬರುತ್ತೆ. ಆಯ್, ಏನ್ ಮಾಡ್ತಿದ್ಯಾ? ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಯಾವಾಗ್ಲೂ ಬ್ಯುಸಿ ಆಗಿರ್ತೀಯ, ನನ್ ಜೊತೆ ಮಾತಾಡಿದ್ರೆ ನಿನ್ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಮೆಸೇಜ್ ಮಾಡ್ತಾನೆ. ಆಗ ನಮ್ ಸುಜಿನ್ ಬೇ, ಹಲೋ ಮಿಸ್ ಬ್ಯೂಟಿ, ನಿಮ್ಗೆ ಬೇಕಾದವರು ನಿಮ್ಗಾಗಿ ಮೆಸೇಜ್ ಮಾಡ್ತಿದ್ದಾರೆ, ಆದ್ರೆ ನೀವ್ ಯಾಕೆ ರಿಪ್ಲೈನೇ ಮಾಡ್ತಿಲ್ಲ? ಆಗವಳು, ನನ್ ಬಗ್ಗೆ ಚಿಂತೆ ಮಾಡ್ಬೇಡ, ನೀನು ರಾತ್ರಿ ಪೂರ್ತಿ ಫೋನನ್ನ ಪದೇ ಪದೇ ನೋಡ್ತಲೇ ಇರ್ತೀಯ, ಏನ್ ನಡೀತಾ ಇದೆ? ಸತ್ಯ ಹೇಳು, ಯಾರ್ ಮೆಸೇಜ್ಗಾಗಿ ಕಾಯ್ತಾ ಇದ್ಯಾ? ಅದು ಯಾರು? ಡಾಕ್ಟರ್ ಝಾವ್ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್ ಕೂಡ ಹೌದು ಅಂತ ಹೇಳಿ ಕತ್ತಳ್ಳಾಡಿಸ್ತಾಳೆ. ಮತ್ತೊಂದ್ ಕಡೆ ಝಾವ್ಗೆ ಫೋನ್ ಬರುತ್ತೆ. ಅವ್ರಣ್ಣ ಕಾಲ್ ಮಾಡಿರ್ತಾರೆ. ನಾಳೆ ಮನೇಲಿ ಪೂಜೆ ಇದೆ, ನೆನ್ಪಿದೆ ಅಲ್ವಾ? ಇಬ್ರು ಬರ್ತಾ ಇದ್ದೀರಾ? ರೂಮ್ನ ಕ್ಲೀನ್ ಮಾಡಿಸ್ಲಾ ಅಂತ ಕೇಳ್ತಾರೆ. ಆಗ ನಮ್ಮ ಹೀರೋ ಬರ್ತೀವಿ ಅಂತ ಹೇಳಿ ಫೋನನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ನೀನು ನನ್ನ ಜೊತೆ ಬರ್ತಿದ್ಯಾ ಅಲ್ವಾ ಅಂತ ಹೇಳಿ ಮೆಸೇಜ್ನ ಟೈಪ್ ಮಾಡ್ತಾರೆ. ಆದ್ರೆ ಆ ಮೆಸೇಜ್ನ ಕಳ್ಸೋದಿಲ್ಲ, ಮತ್ತೆ ಡಿಲೀಟ್ ಮಾಡ್ತಾರೆ. ಮತ್ತೊಂದ್ ಕಡೆ ನಮ್ ಸುಜಿನ್ ಬೇ ಮೆಸೇಜ್ ಬರುತ್ತೆ ಅಂತ ಹೇಳಿ ಮೆಸೇಜ್ ಅಂತ ಹೇಳಿ ಫೋನನ್ನ ನೋಡ್ತಾ ಕಾಯ್ತಾ ಇರ್ತಾರೆ. ಆದ್ರೆ ಮೆಸೇಜ್ ಬರೋದೇ ಇಲ್ಲ. ಅವಳು ಮಲ್ಕೊಂಡಿರ್ಬೇಕಾದ್ರೆ ಕೈಯಿಂದ ಫೋನು ಜಾರಿ ಕೆಳಗಡೆ ಬಿದ್ದೋಗುತ್ತೆ. ಈಗ ರಾತ್ರಿ ಆಗಿರುತ್ತೆ. ಝಾವ್ ಮಲ್ಕೊಂಡಿರ್ತಾರೆ. ಸುಜಿನ್ ಬೇ ಮೆಸೇಜ್ ಮಾಡ್ತಾಳೆ ಅಂತ ಹೇಳಿ ಫೋನನ್ನ ನೋಡ್ತಾರೆ, ಆದ್ರೆ ಅವಳು ಮೆಸೇಜ್ ಮಾಡೋದಿಲ್ಲ. ಈಗ ಮಾರ್ನಿಂಗ್ ಆಗಿರುತ್ತೆ. ಝಾವ್ ಪೂಜೆಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿ ಕಾರ್ ಹತ್ರ ಬಂದು ಫೋನ್ ನೋಡ್ತಾರೆ. ಯಾವುದೇ ಮೆಸೇಜ್ ಕಾಲು ಯಾವುದು ಕೂಡ ಬಂದಿರೋದಿಲ್ಲ. ಆಗ ನಮ್ಮ ಹೀರೋಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕಾರಲ್ಲಿ ಕೂತ್ಕೋತಾರೆ. ಮತ್ತೊಂದ್ ಕಡೆ ಸುಜಿನ್ ಬೇ ಫೋನಿಂದ ಅಲಾರಾಮ್ ಬರುತ್ತೆ. ಅವಳು ಮಲ್ಕೊಂಡಿರ್ತಾಳೆ, ಇನ್ನು ಕೂಡ ಎದ್ದಿರೋದಿಲ್ಲ. ಗಾಬರಿಯಿಂದ ಎದ್ದು ಫೋನ್ನ ತಗೊಂಡು ನೋಡ್ತಾಳೆ. ಆಗ್ಲೇ ಟೈಮ್ ಆಗಿರುತ್ತೆ. ಫೋನ್ ನೋಡ್ತಾ, ಅಯ್ಯೋ ಈಗಾಗಲೇ ಟೈಮ್ ಆಗಿದೆ, ಈ ಫೋನ್ಗೆ ಏನಾಯ್ತು ಅಂತ ಹೇಳಿ ಫೋನನ್ನು ಆನ್ ಮಾಡಿ ಮೆಸೇಜ್ ಮಾಡ್ತಾಳೆ. ನಾನು ಕೂಡ ಬರ್ತಾ ಇದ್ದೀನಿ ಅಂತ ಸೆಂಡ್ ಕೂಡ ಮಾಡ್ತಾಳೆ. ಅಷ್ಟರಲ್ಲಿ ಫೋನು ಸ್ವಿಚ್ ಆಫ್ ಆಗುತ್ತೆ. ಫೋನನ್ನು ಅಳ್ಳಾಡ್ಸೆಲ್ಲ ನೋಡ್ತಾಳೆ, ಆದರೆ ಅದು ಆನ್ ಆಗೋದೇ ಇಲ್ಲ.
ನಮ್ಮ ಹೀರೋ ಮನೆ ಹತ್ರ ಬಂದು ಜಾವ್ ಶುನ್ಯೂನ್ ಅಂತ ಹೇಳಿ ಡೋರ್ನ ಬಡಿತಾಳೆ. ಆದರೆ ಅವನು ಓಪನ್ ಮಾಡಲ್ಲ, ಯಾಕಂದರೆ ಅಲ್ಲಿಂದಾಗಲೇ ಹೊರಟೋಗಿರ್ತಾನೆ. ನಾನೊಬ್ಳನ್ನೇ ಬಿಟ್ಟು ಹೊರಟೋಗ್ಬಿಟ್ಟಿಯಾ ಅಂತ ಹೇಳಿ ಬೇಜಾರಿಂದ ಅಲ್ಲಿಂದ ಬರ್ತಾಳೆ. ಅವಳಿಗೆ ತುಂಬ ಕೋಪ ಬಂದಿರುತ್ತೆ. ಶಾಪಿಂಗ್ ಮಾಡ್ತಾ ಊದಿಗೆ ಬಟ್ಟೆನ ತಗೊಂಡು ಇಟ್ಕೊಳ್ಳೋದಿಕ್ಕೆ ಅಂತ ಕೊಡ್ತಾಳೆ. ಆಗ ಅವಳು, ನನ್ನ ಪ್ರೀತಿಯ ತಂಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಫೋನ್ ಸರಿ ಮಾಡಿಕೊಟ್ಟಿದ್ದೀನಲ್ವಾ, ಜಾವ್ ಜೊತೆ ಮಾತಾಡು ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಡಾಕ್ಟರ್ ಜಾವ್ ಶುನ್ಯೂನ್ ನನ್ನನ್ನು ಬಿಟ್ಟು ಅವನೊಬ್ಬನೇ ಹೋಗ್ತಾನೆ ಅಂತ. ನಂಬಿಕೆ ಇಡೋದಕ್ಕೆ ಲಾಯಕ್ಕೆ ಇಲ್ಲ, ನನ್ನನ್ನು ನಾನೇ ಪ್ರೊಟೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಈಗ ಹೋಟೆಲ್ಗೆ ಬಂದಿರ್ತಾರೆ. ಅಲ್ಲಿ ಸ್ವೀಟ್ನ ತಗೊಂಡು ತಿಂತಾ ಇರ್ತಾಳೆ. ಆಗ ಊದಿ ಸಾಕು, ಜಾಸ್ತಿ ಆಯಿತು ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನನಗೆ ಇಷ್ಟ ಇದು, ನಾನು ತಿಂತೀನಿ ಅಂತ ಹೇಳ್ತಾಳೆ. ನಮ್ಮ ಹೀರೋಯಿನ್ಗೆ ಬೇಜಾರಾದರೆ ಚೆನ್ನಾಗಿ ಊಟ ಮಾಡ್ತಾಳೆ. ಹಾಗೆ ಶಾಪಿಂಗ್ ಕೂಡ ಮಾಡಿ ಅವಳು ಬೇಜಾರನ್ನ ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ. ಈಗ ಮನೆ ಹತ್ರ ಬಂದು ಗೇಟ್ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಡಾಕ್ಟರ್ ಜಾವ್ ನಿಂತಿರೋದನ್ನ ನೋಡಿ, ಜಾವ್ ಶುನ್ಯೂನ್ ನೀವೇನು ಮಾಡ್ತಿದ್ರ ಇಲ್ಲಿ, ನೀವು ಹೋಗ್ಲಿಲ್ವಾ ಅಂತ ಕೇಳ್ತಾಳೆ. ಇಲ್ಲ, ನಿನ್ನ ಮೆಸೇಜ್ ನೋಡಿದೆ, ನಿನಗೆ ಫೋನ್ ಮಾಡಿದೆ, ಫೋನು ಸ್ವಿಚ್ ಆಫ್ ಅಂತ ಬಂತು, ಅದಕ್ಕೆ ನಿಮ್ಮ ಮನೆ ಹತ್ರ ಬಂದು ಕಾಯ್ತಾ ಇದ್ದೆ. ಆಗ ಅವಳು ಮನಸ್ಸಿನಲ್ಲೇ, ಆಗಿದೆ ನಾನು ಕಳಿಸಿದ ಮೆಸೇಜು ಸೆಂಡ್ ಆಗಿದೆ ಅಂತ ಹೇಳಿ, ಆಗಿದ್ರೆ ನೀನು ಇವತ್ತು ಪೂರ್ತಿ ವೆಯ್ಟ್ ಮಾಡ್ತಾ ಇದೆಯಾ ನನಗಾಗಿ ಅಂತ ಕೇಳ್ತಾಳೆ. ಆಗ ಅವನು ಕೂಡ ಹೌದು ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ನಮ್ಮ ಹೀರೋಯಿನ್ಗಂದು ಫುಲ್ಲು ಖುಷಿಯಾಗುತ್ತೆ. ಬೇಗ ನಿನ್ನ ಬಟ್ಟೆನ ಪ್ಯಾಕ್ ಮಾಡ್ಕೋ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನು, ವಾವ್ ಸೋ ಸ್ವೀಟ್, ಬೇಗ ಬರ್ತೀನಿ ಅಂತ ಹೇಳಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಕುತ್ಕೋತಾಳೆ. ಆಗ ನಮ್ಮ ಹೀರೋ ಸೀಟ್ ಬೆಲ್ಟ್ನ ಹಾಕೋಬೇಕು ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನು, ನಾನು ಕೂತಿರೋದು ನಿಮ್ಮ ಕಾರಲ್ಲಿ ಅಂದಮೇಲೆ ನೀವೇ ನನ್ನ ಸೇಫ್ಟಿನ ನೋಡ್ಕೋಬೇಕು ಅಂತ ಹೇಳಿ ಅವಳು ಬೆರಳಿಂದ ನಮ್ಮ ಹೀರೋನ ತಳ್ತಾ ಇರ್ತಾಳೆ, ಅದು ಪ್ರೀತಿಯಿಂದ. ಆಗ ನಮ್ಮ ಜಾಗು ಕೂಡ ತುಂಬಾ ಖುಷಿಯಾಗುತ್ತೆ. ನಮ್ಮ ಹೀರೋಯಿನು ಆಸೆ ಪಟ್ಟಾಗೇನೆ ಅವನೇ ಅವಳಿಗೆ ಸೀಟ್ ಬೆಲ್ಟ್ನ ಹಾಕ್ತಾನೆ. ಆಗ ಅವರಿಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಾ ಅಲ್ಲಿಂದ ಹೋಗ್ತಾರೆ. ಕಾರಲ್ಲಿ ಇಬ್ರು ಹೋಗ್ತಿರ್ಬೇಕಾದ್ರೆ ಸುಜಿನ್ ಬೇಗೆ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿರ್ತಾಳೆ. ಆಗ ನಮ್ಮ ಹೀರೋ ತನ್ನ ಕೋಟನ್ನ ತಗೊಂಡು ಅವಳಿಗೆ ಒದಿಸ್ತಾನೆ. ಅವಳಿಗಾಗಿ ಕಾಯ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಅವಳಿಗೂ ಕೂಡ ಎಚ್ಚರ ಆಗುತ್ತೆ. ಸ್ವೀಟ್ ತಗೊಳ್ಳೋದಿಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ರೋಸ್ ಶುಗರ್ ಇರುತ್ತೆ, ಇದು ಒಂದೇ ಬಾಕ್ಸ್ ಇರೋದು, ಖಾಲಿಯಾಗಿದೆ ಅಂತ ಹೇಳ್ತಾರೆ. ಆಗ ಸುಜಿನ್ ಬೇ, ನನಗೆ ಇದು ತುಂಬ ಇಷ್ಟ, ನಮ್ಮ ಅದೃಷ್ಟಕ್ಕೆ ಒಂದೇ ಪ್ಯಾಕ್ ಇರೋದು, ತಗೊಳ್ಳೋಣ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ ಕೂಡ ತಗೊಳ್ಳೋಣ ಅಂತ ಹೇಳ್ತಾರೆ. ಈಗ ಇಬ್ರು ಕೂಡ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸೈಕಲಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಸುಜಿನ್ ಬೇ ಪಕ್ಕನೆ ಹೋಗ್ತಾನೆ. ಆಗ ನಮ್ಮ ಹೀರೋ ಸುಜಿನ್ ಬೇನ ತನ್ನ ಕಡೆ ಎಳ್ಕೊಂಡು ಅವಳ ಸೊಂಟನ ತನ್ನ ಕೈಯಿಂದ ಹಿಡ್ಕೋತಾನೆ. ಆಗ ನಮ್ಮ ಹೀರೋಯಿನು ಹೀರೋ ಮುಖನ ನೋಡ್ತಾ ನಿಂತಿರ್ತಾಳೆ. ಆಗ ನಮ್ಮ ಹೀರೋ, ನೀನು ನನ್ನ ಸೈಡ್ ಬಾ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನು ಕೂಡ ಅವನು ಹೇಳ್ದಾಗೆ ಅವನ ಕಡೆಯಿಂದ ಹೋಗ್ತಾಳೆ. ಮನೆಗೆ ಗಿಫ್ಟು ಸ್ವೀಟ್ಸು ತಗೊಂಡು ಬರ್ತಾರೆ. ಇನ್ನೊಂದು ಕಡೆ ಶಾವ್, ಸುಜಿನ್ ಬೇ, ಜಾವ್ ಇಬ್ರು ಜೊತೆಲೆ ಮನೆಗೆ ಹೋದ್ರಂತೆ. ಆಗ ಊದಿ, ಹೌದು ಅದಕ್ಕೆ ಏನೀಗ? ಆಗ ಶಾವ್, ಏನೂ ಇಲ್ಲ, ನನಗೆ ಸ್ವಲ್ಪ ಜಲಸಿ ಆಗ್ತಿದೆ ಅಷ್ಟೇ. ನಿನಗೆ ಜಲಸಿ ಆಗ್ತಿದ್ಯಾ? ಆಗಿದ್ರೆ ಜಾವ್ ಜೊತೆ ನೀನು ಕೂಡ ಅವ್ರ ಮನೆಗೆ ಹೋಗ್ಬೇಕಿತ್ತು, ಹೇಳಿದ್ದಾಗಿದ್ರೆ ನೀನು ಹೋಗು ಅಂತ ಹೇಳಿ ಬಾಗ್ಲಾಗ್ತಾಳೆ. ಇನ್ನೊಂದು ಕಡೆ ಸುಜಿನ್ ಬೇ ಜಾವ್ ಮನೆಗೆ ಬರ್ತಾರೆ. ಆಗ ಅವ್ರ ಅಣ್ಣ ಶಿಯೂನ್, ಸುಜಿನ್ ಬೇ ಸ್ವಾಗತ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನು ಹೀರೋ ಮುಖನ ನೋಡ್ತಾಳೆ, ಯಾಕಂದರೆ ಅವ್ರು ಯಾರು ಅಂತ ಅವಳಿಗೆ ಗೊತ್ತಿರಲ್ಲ. ಆಗ ನಮ್ಮ ಹೀರೋ, ಇವರು ನಮ್ಮ ಅಣ್ಣ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಆಗ ನಮ್ಮ ಹೀರೋಯಿನು, ಅಲೋ ಮಿಸ್ಟರ್, ನಿಮ್ಮನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ. ಆಗ ಅವನು, ನೀನು ಕೂಡ ನನ್ನನ್ನು ಜಾವ್ ರೀತಿ ಅಣ್ಣ ಅಂತ ಕರಿಬಹುದು, ನನಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ನಮ್ಮ ಸುಜಿನ್ ಬೇ, ಸರಿ ಅಣ್ಣ ಅಂತ ಹೇಳ್ತಾಳೆ. ಇವರು ನಮ್ಮ ಹೀರೋ ಅಜ್ಜಿ ಮತ್ತೆ ತಂಗಿ ಹೆಸರು ಗಿಂಗಿಂಗ್ ಅಂತ. ತುಂಬಾ ವರ್ಷ ಆದ್ಮೇಲೆ ಅವ್ರ ಅಣ್ಣನ ನೋಡ್ತಾಳೆ. ಅಣ್ಣ, ನೀನು ಬಂದೇ ಬಿಟ್ಟಿಯ, ಇಷ್ಟು ದಿವಸ ಎಲ್ಲೋಗಿದ್ದೆ, ನನ್ನನ್ನು ಮರ್ತಿಲ್ಲ ಅಲ್ವಾ? ಆಗ ನಮ್ಮ ಹೀರೋ, ಅದೇಗೆ ನಿನ್ನನ್ನು ಮರೆಯೋದಿಕ್ಕಾಗುತ್ತೆ ಅಂತ ಹೇಳಿ ಅಜ್ಜಿ ಅಂತ ಕರೀತಾನೆ. ಆಗ ನಮ್ಮ ಹೀರೋಯಿನ್ ಕೂಡ, ಅಜ್ಜಿ ನನ್ನನ್ನು ಕ್ಷಮಿಸ್ಬಿಡಿ, ಇಷ್ಟು ದಿವಸ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಆಗಲಿಲ್ಲ, ಹೇಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವರಜ್ಜಿ, ನಾನು ಚೆನ್ನಾಗಿದ್ದೀನಿ, ನೀನೇಗಿದೆಯಾ? ನೀನು ಆಸ್ಪತ್ರೆಯಲ್ಲಿ ಇದ್ದೆ ಅಂತ ಕೇಳ್ಪಟ್ಟೆ, ಜಾವ್ ನಿನ್ನ ಚೆನ್ನಾಗಿ ನೋಡ್ಕೊಂಡ, ಈಗ ಹೇಗಿದೆಯಾ ಅಂತ ಕೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಹೀರೋ ಮುಖನ ನೋಡ್ತಾ, ನಾನು ಚೆನ್ನಾಗಿದ್ದೀನಿ ಅಜ್ಜಿ, ಇದು ನನ್ನ ಜಾವ್ ಕಡೆಯಿಂದ ಚಿಕ್ಕದೊಂದು ಗಿಫ್ಟು. ಆಗ ಅವರಜ್ಜಿ, ನೀವು ಹಳೆ ಬೇಕ್ರಿಗೆ ಹೋಗಿದ್ರ, ಅಲ್ಲಿ ಬೆಳಿಗ್ಗೆನೆ ಸ್ವೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ,
ನನಗೆ ತುಂಬಾ ಇಷ್ಟ, ಇದನ್ನು ಬೆಳಿಗ್ಗೆನೆ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಗಿಂಗ್ ಗಿಂಗ್ ಒಂದ್ ನಿಮಿಷ ಇರೋ, ಶುಗರು ನನಗಾಗಿ ತಗೊಂಡ್ ಬಂದ್ರ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ ಇದು ನಿನ್ಗಾಗಲ್ಲ ಸುಜಿನ್ ಬೇಕಾಗಿ ಅಂತ ಹೇಳಿ ಆ ಸ್ವೀಟ್ನ ತನ್ನ ಕೋಟಿಂದ ಕವರ್ ಮಾಡ್ಕೋತಾನೆ. ಆಗ ಗಿನ್ಗಿನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗಿದ್ರೆ ನನಗೆಲ್ಲಿ ಸ್ವೀಟು ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ ನಾವಲ್ಲಿಗೆ ಹೋಗೋಷ್ಟೊತ್ತಿಗೆ ಖಾಲಿಯಾಗಿದ್ದು, ಅಲ್ಲಿ ಇದ್ದದ್ದು ಇದು ಒಂದೇ ಬಾಕ್ಸು ಅಂತ ಹೇಳ್ತಾನೆ. ಆಗ ಅವಳ ತಂಗಿಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ನೀನು ಇದನ್ನ ಇವಳು ಕೊಟ್ಬಿಟ್ಯಾ, ನಿನಗೆ ಗೊತ್ತಲ್ವಾ ನನಗೆ ಈ ಸ್ವೀಟು ಎಷ್ಟು ಇಷ್ಟ ಅಂತ. ಆಗ ಅವ್ರ ಅಜ್ಜಿ, ಗಿಂಗಿಂಗ್ ನೀನು ಸಮಾಧಾನ ಮಾಡ್ಕೊ, ಸುಜಿನ್ ಬೇ ಈಗ ನಮ್ಮನೆ ಗೆಸ್ಟು, ನೀವಿಬ್ರು ಸುಸ್ತಾಗಿದ್ದೀರಾ, ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆಗ ಅವರಿಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ರೂಮಲ್ಲಿ ಕೂತಿರ್ಬೇಕಾದ್ರೆ ಒಂದೇ ಒಂದು ಪೀಸ್ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಅಂತ ಹೇಳಿ ಬಾಕ್ಸ್ ಓಪನ್ ಮಾಡಿಕೊಂಡು ಸ್ವೀಟ್ನ ತಿಂತಾ ಇರ್ತಾಳೆ. ಅದೇ ಸಮಯಕ್ಕೆ ನಮ್ಮ ಹೀರೋ ಕೂಡ ರೂಮಿಗೆ ಬರ್ತಾನೆ. ಆಗ ಅವಳು ಬೇಗ ಬಾ ಅಂತ ಕರೀತಾ ಇರ್ತಾಳೆ. ಅದೇ ಸಮಯಕ್ಕೆ ಗಿಂಗಿಂಗ್ ಕೂಡ ಅಲ್ಲೇ ಹೋಗ್ತಾ ಇರ್ತಾಳೆ. ಸುಜಿನ್ ಬೇ ಸಾವ್ನ ಕರೆಯೋದನ್ನ ನೋಡಿ ಅವಳು ಕೂಡ ಅಲ್ಲೇ ನಿಂತ್ಕೊಂಡು ಕಿಟಕಿಲಿ ನೋಡ್ತಾ ಇರ್ತಾಳೆ. ಆಗ ನಮ್ಮ ಹೀರೋಯಿನ್ನು ಹೀರೋ ಬಾಯ್ಗೆ ಸ್ವೀಟ್ ಕೊಡ್ತಾಳೆ. ಹೇಗಿದೆ ಟೇಸ್ಟು, ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾನೆ. ಹಾಗೆ ಅವನ ಕೋಟ್ಗೆ ಸ್ವಲ್ಪ ಸ್ವೀಟು ಉದ್ರಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ನಮ್ಮ ಸಾವ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇದನ್ನ ಗಿಂಗ್ ಗಿಂಗ್ ಕಿಟಕಿಲಿ ನೋಡಿ ಬೇಜಾರು ಮಾಡ್ಕೋತಾಳೆ. ನಾನು ನನ್ನ ಹಳೆ ಫ್ರೆಂಡ್ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ, ನೀನು ಮನೇಲೇ ಇರು, ಯಾವುದೇ ಎಡವಟ್ನು ಮಾಡ್ಕೋಬೇಡ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನು ಎಡವಟ್ ಮಾಡೋದನ್ನ ಬಿಟ್ಟು ಬೇರೆ ಏನು ಬರಲ್ಲ ಅನ್ಕೊಂಡಿದ್ದೀರಾ ನನಗೆ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ ಏನು ಬರಲ್ಲ ಅಂದರೆ ಒಳ್ಳೇದೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ಜಿಯಾವೇ ಸುಜಿನ್ ಬೇ ಇಬ್ರು ಕೂಡ ಒಂದು ಶೋ ಮಾಡಬೇಕಾಗಿರುತ್ತೆ. ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಕೇಳೋದಿಕ್ಕೆ ಬಂದಿರ್ತಾಳೆ ಕೌಸಿಟಾಂಗ್. ಆಗ ಆ ವ್ಯಕ್ತಿ, ಈ ಶೋನ ಸುಜಿನ್ ಬೇ ಜಿಯಾವೆಗಾಗಿ ಮಾಡ್ತಾ ಇರೋ ಶೋ ಇದು, ಇದನ್ನ ಕಂಪ್ನಿ ಕಡೆಯಿಂದ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೆ ಪಾಪ್ಯುಲಾರಿಟಿ ಇದೆ, ಈ ಶೋ ಬಗ್ಗೆ ಮಾತಾಡೋ ಹಾಗಿದ್ರೆ ಮಾತಾಡೋದೇ ಬೇಡ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಶಾವ್ ಊದಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬಂದಿರ್ತಾನೆ. ಆಗ ಊದಿ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಆಗ ಶಾವ್, ನಾನು ನಿನಗೆ ಲಂಚ್ ಟ್ರೀಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗೋಳು, ಏನು ಅದು ಈ ಮನೆಯಲ್ಲ. ಆಗ ಶಾವ್, ನೀನೇನು ಯೋಚನೆ ಮಾಡಬೇಡ, ನಿನ್ನ ಕೆಲಸನ ನೀನು ಮಾಡ್ಕೊ, ನಾನು ನಿನಗೆ ತೊಂದರೆ ಕೊಡಲ್ಲ, ಲಂಚನ್ನ ನಾನೇ ಪ್ರಿಪೇರ್ ಮಾಡ್ತೀನಿ. ಆಗ ಅವಳು ಏನು ಬೇಡ ಅಂತ ಹೇಳ್ತಾಳೆ. ಆದರೆ ನಮ್ಮ ಶಾವ್ ಅವಳ ಮಾತನ್ನ ಕೇಳೋದಿಲ್ಲ. ಇನ್ನೊಂದು ಕಡೆ ಜಾವ್ ಮನೇಲಿ ಅಡುಗೆ ಕೆಲಸದವ್ರಿಗೆ ಹುಷಾರಿರಲ್ಲ, ಅದಕ್ಕೆ ಅವರು ಬಂದಿರಲ್ಲ. ಆಗ ನಮ್ಮ ಗಿಂಗ್ ಗಿಂಗ್ ಅಜ್ಜಿ, ನಾವು ಅಣ್ಣನ ಕೈಲಿ ಊಟ ಮಾಡಿ ಎಷ್ಟೊಂದು ವರ್ಷ ಆಯಿತು, ಇವತ್ತು ಅಣ್ಣನ ಕೈಲಿ ಅಡುಗೆ ಮಾಡಿಸೋಣವಾ ಅಂತ ಕೇಳ್ತಾಳೆ. ಆಗ ಅಜ್ಜಿ, ಆಗಿದ್ರೆ ಇವತ್ತು ಜಾವ್ ಕೈಲಿ ಅಡುಗೆ ಮಾಡಿಸ್ಬೇಕಾ ಅಂತ ಕೇಳ್ತಾರೆ. ಆಗ ನಮ್ಮ ಗಿಂಗ್ ಗಿಂಗ್ ಅಜ್ಜಿಗೆ ಅಣ್ಣನ ಕೈ ಅಡುಗೆ ಅಂದರೆ ತುಂಬಾ ಇಷ್ಟ ಅಲ್ವಾ, ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಈಗಲೂ ಕೂಡ ನೆನಪು ಮಾಡಿಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಆಗ ಅಜ್ಜಿ, ಆಯಿತು ನೀನು ಹೇಳ್ದಂಗೆ ಮಾಡ್ಸೋಣ ತುಂಟುಡುಗಿ, ಅಣ್ಣನಿಗೆ ಹೋಗಿ ಹೇಳು ಅಂತ ಹೇಳ್ತಾರೆ. ಆಗ ಅವಳು ರೂಮ್ ಹತ್ರ ಬಂದು ಡೋರ್ ಬಡಿತಾಳೆ. ಸುಜಿನ್ ಬೇ ಬಂದು ಡೋರ್ ಓಪನ್ ಮಾಡಿ, ಗಿಂಗ್ ಗಿಂಗ್ ಏನು ವಿಷಯ ಹೇಳು ಅಂತ ಕೇಳ್ತಾಳೆ. ಆಗ ನಮ್ಮ ಗಿಂಗ್ ಗಿಂಗ್, ಸುಜಿನ್ ಬೇ ಐ ಆಮ್ ಸಾರಿ, ಇವತ್ತು ನಮ್ಮ ಮನೇಲಿ ಅಡುಗೆ ಮಾಡೋರು ಬಂದಿಲ್ಲ, ಅವ್ರಿಗೆ ಹುಷಾರಿಲ್ಲ, ಮೊದಲನೇ ಸಾರಿ ನಮ್ಮ ಮನೆಗೆ ಬಂದಿದ್ಯಾ, ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ, ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನು, ಆದರೆ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಗಿಂಗ್ ಗಿಂಗ್, ಪರವಾಗಿಲ್ಲ, ನನಗೆ ಹೆಲ್ಪ್ ಮಾಡು ಸಾಕು ಅಂತ ಹೇಳಿ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಜಾಸ್ತಿ ತರಕಾರಿ ಇಲ್ಲ ಅನಿಸುತ್ತೆ, ನನಗೆ ಅರ್ಜೆಂಟ್ ಕೆಲಸ ಇದೆ, ಬಾಕಿ ಕೆಲಸನ ನೀನೇ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಸುಜಿನ್ ಬೇ, ಈಗ ನಾನು ಏನು ಮಾಡಲಿ, ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋತಾಳೆ. ಗಿಂಗ್ ಗಿಂಗ್ ರೂಮ್ಗೆ ಬಂದು ಕೂತ್ಕೋತಾಳೆ. ಇದೆಲ್ಲ ಅವಳದೇ ಪ್ಲ್ಯಾನ್ ಆಗಿರುತ್ತೆ. ನಮ್ಮ ಹೀರೋಯಿನ್ಗೆ ಹೇಗಿದ್ರು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ, ಅದಕ್ಕೆ ಊದಿಗೆ ಕಾಲ್ ಮಾಡಿರ್ತಾಳೆ. ಅವಳು ಲ್ಯಾಪ್ಟಾಪಲ್ಲಿ ನೋಡಿ ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರ್ತಾಳೆ. ಮೊದಲು ತರಕಾರಿ ಕಟ್ ಮಾಡು, ಆಮೇಲೆ ಗ್ಯಾಸ್ ಆನ್ ಮಾಡು, ಎಣ್ಣೆ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಆರುತ್ತೆ ಅಂತ ಹೇಳಿ ಅಡ್ಡ ಒಂದು ಪಾತ್ರೆ ಇಟ್ಕೊಂಡಿರ್ತಾಳೆ. ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ಅವಳು ಸ್ವಲ್ಪ ಭಯ ಆಯ್ತು ಅಂತ ಹೇಳ್ತಾಳೆ.
ಆಗ ಊದಿ, ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ಗೊತ್ತು, ಆದ್ರೆ ಓವರ್ ಆಕ್ಟಿಂಗ್ ಮಾಡಬೇಡ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಶಾವ್ ಊದಿಗಾಗಿ ಅಡಿಗೆ ಮಾಡ್ತಾ ಇರ್ತಾನೆ. ಲಂಚ್ ರೆಡಿ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ಯಾರ್ದು ವಯಸ್ಸು ಅಂತ ಕೇಳ್ತಾಳೆ. ಆಗ ಊದಿ ಪ್ಲಂಬರ್ದು ಅಂತ ಹೇಳ್ತಾಳೆ. ಹಾಗಿದ್ರೆ ಪ್ಲಂಬರು ನಿನ್ಗೆ ಅಡಿಗೆ ಮಾಡ್ಕೊಡ್ತಾನ? ಆಗ ಊದಿ ಸುಮ್ನೆ ನಾನು ಹೇಳಿದ್ ಮಾಡು ಅಂತ ಹೇಳ್ತಾಳೆ. ಈಗ ಅಡಿಗೆ ಎಲ್ಲ ತಯಾರಾಗಿರುತ್ತೆ. ಅಲ್ಲಿಗೆ ಅಜ್ಜಿ ಗಿಂಗ್ ಗಿಂಗ್ ಬರ್ತಾರೆ. ನಮ್ ಹೀರೋಯಿನ್ ಅಡಿಗೆ ಮಾಡಿರೋ ಖುಷಿಲಿರ್ತಾಳೆ. ಟೇಬಲ್ ಮೇಲೆ ಊಟನೆಲ್ಲ ಇಟ್ಟಿರ್ತಾಳೆ. ನಾನ್ ವೆಜ್ ವೆಜ್ ಎರಡನ್ನು ಕೂಡ ತಯಾರು ಮಾಡಿರ್ತಾಳೆ. ಗಿಂಗ್ ಗಿಂಗ್ ಅದನ್ನ ನೋಡಿ, ಅಜ್ಜಿ ಇಲ್ಲೋಡಿ ಏನ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ, ಅಜ್ಜಿ ನನಗೆ ಸರಿಯಾಗಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ನಮ್ಮ ಹೀರೋ ಕೂಡ ಬರ್ತಾನೆ. ಸುಜಿನ್ ಬೇ, ಫ್ರಿಜ್ಜಲ್ಲಿ ಮಟನ್ ಇತ್ತು, ಅದನ್ನ ಯೂಸ್ ಮಾಡಿದ್ಯಾ? ಅಣ್ಣ ಇಲ್ಲಿ ನೋಡಿ ಮಟನ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ, ತರಕಾರಿ ಕಡಿಮೆ ಇತ್ತು, ಫ್ರಿಜ್ಜಲ್ಲಿ ಮಟನ್ ಇತ್ತು, ಅದಕ್ಕೆ ಮಾಡಿದೆ, ಯಾಕೆ ನಾನೇನಾದ್ರೂ ತಪ್ಪು ಮಾಡಿದ್ನಾ ಅಂತ ಕೇಳ್ತಾಳೆ. ಅಲ್ಲಿಗೆ ನಮ್ಮ ಹೀರೋ ಅಣ್ಣ ಕೂಡ ಬರ್ತಾರೆ. ಸುಜಿನ್ ಬೇ ಇಲ್ಲಿಗೆ ಮೊದಲನೇ ಸಾರಿ ಬಂದಿರೋದು, ಈ ರೀತಿ ಆಗೋದು ಕಾಮನ್. ಆಗ ಗಿಂಗ್ ಗಿಂಗ್, ಗೊತ್ತಿಲ್ಲ ಅಂದರೆ ನನ್ನನ್ನು ಕೇಳಬೇಕಲ್ವಾ, ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳ್ತಾಳೆ. ಸುಜಿನ್ ಬೇಗೂ ಕೂಡ ಬೇಜಾರಾಗುತ್ತೆ. ಆಗ ನಮ್ಮ ಹೀರೋ, ನೀನು ಕೂಡ ಅಡುಗೆ ಮನೇಲೇ ಇದ್ದೇ ಅಲ್ವಾ, ನೀನೇ ಹೇಳ್ಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ಗಿಂಗ್ ಗಿಂಗ್, ಆದರೆ ನಾನು ಮರ್ತ್ಬಿಟ್ಟೆ, ಅಕ್ಕಿಗೆ ಪೂರ್ತಿ ಮಟನ್ ಯೂಸ್ ಮಾಡಿದರೆ ಈಗ ಗುರುಕುಲ್ ಪೂಜೆನ ಹೇಗ್ ಮಾಡೋದು? ಆಗ ಸಾವು, ಅಜ್ಜಿ ಇವತ್ತು ಅಡುಗೆನ ನಾನೇ ಮಾಡ್ತೀನಿ. ಆಗ ಗಿಂಗ್ ಗಿಂಗ್, ಈಗಾಗಲೇ ಟೈಮ್ ಆಗಿದೆ, ಹೇಗ್ ಮಾಡ್ತೀಯಾ? ಈಗಲೇ ತಪ್ಪು ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ಈಗಲೇ ಸರಿ ಮಾಡಬೇಕು ಅಣ್ಣ, ನಿಮಗೆ ಈ ರೀತಿ ತಪ್ಪು ಮಾಡೋರ ಮೇಲೆ ಕೋಪ ಬರ್ತಾ ಇಲ್ವಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ ಇಲ್ಲ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ನಮ್ಮ ಹೀರೋ ಮುಖನ ನೋಡ್ತಾಳೆ. ಕಿಂಗಿಂಗ್ಗೆ ಅವಳ ಪ್ಲಾನ್ ಎಲ್ಲ ಹಾಳಾಯ್ತಲ್ಲ ಅಂತ ಹೇಳಿ ಬೇಜಾರಾಗಿ, ಇವತ್ತು ನಮ್ಗೆ ಊಟ ಸಿಗುತ್ತೋ ಇಲ್ವೋ ಅಂತ ಕೇಳ್ತಾಳೆ. ಆಗ ಅವರಣ್ಣ ಮತ್ತೊಬ್ಬ ವ್ಯಕ್ತಿನ ಕರೆಸಿ ಹೋಟೆಲಿಂದ ಊಟನ ತರಿಸಿ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಮುಖನ ನೋಡ್ತಾನೆ. ಅವಳಿಗೂ ಕೂಡ ಮೂಡ್ ಆಫ್ ಆಗಿರುತ್ತೆ, ಯಾಕಂದ್ರೆ ಮೊದಲನೇ ಸಾರಿ ಈ ರೀತಿ ಆಯ್ತಲ್ಲ ಅಂತ. ಜಿಂಗಿಂಗೂ ಕೂಡ ಕೋಪ ಬರುತ್ತೆ. ನನಗಂತೂ ತುಂಬಾನೇ ಕೋಪ ಬರ್ತಿದೆ, ನೀವೇ ಊಟ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೀರೋ ಅಣ್ಣ ಸುಜಿನ್ ಬೇ, ಜಿಂಗಿಂಗ್ ಮಾತಿಗೆ ಬೇಜಾರು ಮಾಡ್ಕೋಬೇಡ, ಅವಳಿನ್ನು ಚಿಕ್ಕವಳು, ಅವಳಿಗೇನು ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸುಜಿನ್ ಬೇಗೆ ತುಂಬಾನೇ ನೋವಾಗಿರುತ್ತೆ. ಅದನ್ನ ತೋರಿಸ್ಕೊಳ್ದಲೆ ಕತ್ತನ್ನ ಬಗ್ಗಿಸ್ಕೊಂಡು ನಿಂತಿರ್ತಾಳೆ. ಆಗ ಸಾವು ಸುಜಿನ್ ಬೇನ ನೋಡ್ತಾನೆ. ಅವಳಿಗೆ ಬೇಜಾರಾಗಿರೋದು ಅವನಿಗೂ ಕೂಡ ಅರ್ಥ ಆಗುತ್ತೆ. ಅವಳನ್ನ ನೋಡಿ ಅವನು ಕೂಡ ಬೇಜಾರು ಮಾಡ್ಕೋತಾನೆ. ಇನ್ನೊಂದು ಕಡೆ ಡಾಕ್ಟರ್ ಶಾವ್ ಓದಿಗಾಗಿ ಲಂಚನ್ನ ಪ್ರಿಪೇರ್ ಮಾಡಿರ್ತಾರೆ. ಊಟ ಮಾಡಬೇಕಾದ್ರೆ ಎಂಜಾಯ್ ಮಾಡಿಕೊಂಡು ಊಟ ಮಾಡಬೇಕು, ಆಗಲೇ ಊಟ ಟೇಸ್ಟಿಯಾಗಿದೆ ಅಂತ ಅನ್ಸೋದು. ಇದನ್ನ ಟ್ರೈ ಮಾಡು ಅಂತ ಹೇಳಿ ಊದಿಗೆ ಊಟ ಬಡಿಸ್ತಾರೆ. ಆಗ ಊಟ ಮಾಡ್ತಿರ್ಬೇಕಾದ್ರೆ ಶಾವ್, ಊಟ ಹೇಗಿದೆ, ಟೇಸ್ಟಿಯಾಗಿದೆಯಾ, ನಿನಗೆ ಇಷ್ಟ ಆಯ್ತಾ, ನನ್ನ ಸೀಕ್ರೆಟ್ ರೆಸಿಪಿ ಇದು, ನಿನಗೆ ಇನ್ನೊಂದು ಸಾರಿ ಬೇಕು ಅಂದರೆ ನಾನೇ ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಓದಿ ಇಂಟ್ರೆಸ್ಟ್ ಆಗಿದೆ, ಆದರೆ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆದರೆ ಊಟ ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಶಾವ್ಗೆ ಆ ರೀತಿ ಸುಮ್ಮನೆ ಎಳ್ದಿರ್ತಾಳೆ. ಸಾವ್ ಅಡುಗೆ ಮಾಡ್ತಾ ಇದ್ದೆ ಸುಜಿನ್ ಬೇ ಬಾಗ್ಲತ್ರ ನಿಂತ್ಕೊಂಡು ಇಣ್ಕಿ ಇಣ್ಕಿ ನೋಡ್ತಾ ಇರ್ತಾಳೆ. ಅದನ್ನ ಸಾವ್ ಅಬ್ಸರ್ವ್ ಮಾಡಿ, ಅದು ನೀನೆ ಅಂತ ಗೊತ್ತು, ಒಳಗಡೆ ಬಾ ಅಂತ ಹೇಳ್ತಾನೆ. ಅಲ್ಲೇ ಒಂದು ಬುಟ್ಟಿರುತ್ತೆ, ಅದನ್ನ ನೋಡ್ತಾ ನಿಂತಿರ್ತಾಳೆ. ಆಗೋನು ಮತ್ತೆ ಏನು ಎಡವಟ್ ಮಾಡಬೇಡ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ, ಯಾವಾಗಲೂ ನನಗೆ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ ಅಂತ ಹೇಳಿ ಅಲ್ಲೇ ಒಂದು ಬೆಕ್ಕಿರುತ್ತೆ, ಆ ಬೆಕ್ಕನ್ನ ಇಟ್ಕೊಂಡು ಮುದ್ದು ಮಾಡ್ತಾ ಇದ್ರೆ ನಮ್ಮ ಹೀರೋ ಸುಜಿನ್ ಬೇನ ನೋಡ್ತಾ ನಿಂತಿರ್ತಾನೆ. ಅದೇ ಸಮಯಕ್ಕೆ ಅವಳು ನಮ್ಮ ಹೀರೋ ಕಡೆ ತಿರುಗ್ತಾಳೆ. ಆಗ ಅವನು ಆ ಕಡೆ ಈ ಕಡೆ ನೋಡ್ತಾ ಕೆನ್ನೆನ ಒರೆಸ್ಕೋತಾನೆ. ಅಡುಗೆ ಮಾಡ್ತಿರ್ಬೇಕಾದ್ರೆ ಎಣ್ಣೆ ಮುಟ್ಟಿರ್ತಾನಲ್ವ, ಆ ಎಣ್ಣೆ ಕೈಯಿಗಾಗಿರುತ್ತೆ, ಅದು ಕೆನ್ನೆ ಗಂಟ್ಕೊಳ್ಳುತ್ತೆ. ಅದನ್ನ ಸುಜಿನ್ ಬೇ ನೋಡಿ ಒರೆಸೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ಹಿಂದೆ ಹೋಗ್ತಾನೆ. ಸುಮ್ಮನೆ ಇರಬೇಕು ಅಂತ ಹೇಳಿ ಅವನ ಕೆನ್ನೆಗೆ ಆಗಿದ್ದಂಥ ಎಣ್ಣೆನ ಒರೆಸ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಜಿಂಗ್ ಜಿಂಗ್ ಅವ್ರ ಅಜ್ಜಿ ಬರ್ತಾರೆ. ಸಾವು ಸುಜಿನ್ ಬೇ ಇಬ್ಬರು ಕೂಡ ಜೊತೆಯಾಗಿರೋದನ್ನ ನೋಡಿ ಅವ್ರ ಅಜ್ಜಿಗಂತೂ ತುಂಬಾನೇ ಖುಷಿಯಾಗುತ್ತೆ. ಜಿಂಗ್ ಜಿಂಗ್ ಮಾತ್ರ ಇಷ್ಟ ಆಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.